Try to discuss about soils of our country. We already know about the 6 types of soils. One is alluvial soil, don't circus with it. Alluvial soil, block soil, red soil, laterite soil, desert soil, and mountain soil. After that discussion, we goes to what is the meaning of soil erosion. Soil erosion means removal of top soil of the earth surface by natural agents. Natural agencies. ನೈಸರ್ಗಿಕವಾಗಿ ಆಗಿರ್ತಕ್ಕಂಥ ಕೆಲವು ಏಜೆಂಟ್ಸ್ ಗಳಿಂದ ಆಗ್ತಕ್ಕಂಥ ಒಂದು ರಿಮೂವಲ್ ಆಫ್ ಟಾಪ್ ಸಾಯಿಲ್ ಅದನ್ನು ನಾವು ಸಾಯಿಲ್ ಎರೋಸಿನ್ ಅಂತ ಕರಿತೀವಿ. ಈ ಬೈ ಸಾಯಿಲ್ ಎರೋಸಿನ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ಲೆಸ್ ಅಥವಾ ಲಾಸ್. The fertility of the soil is lost. Finally, in some areas that is the deflate of fertility. So, what were the causes for the soil erosion? Remember, one is deforestation. Unimaginary, we cut down the forest area. So many purposes for the construction of house, for the construction of roads, for the construction of railway tracks, for the construction of industries. So in this way, unimaginary, we destroy our forest area. Secondly, overgrazing. So overgrazing means unimaginary. ಅದನ್ನು ಸಹ ಊಹೆ ಇಲ್ಲದಂತೆ. We grazing cattle in all places, not in a particular place. Overgrazing is also one of the cause for the soil erosion. Thirdly, third one is, third important reason is yaudu? So shifting cultivation. Shifting cultivation is also one of the cause for the soil erosion. Then faulty method. ದೋಷಪೂರಿತವಾಗಿರ್ತಕ್ಕಂತಹ ಯಾವುದನ್ನ ಫಾರ್ಮಿಂಗ್ ಅನ್ನು ನಾವು ಅಳವಡಿಸಿಕೊಂಡಿದ್ದೀವಿ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ soil erosion. Then another one is so these are all the important reasons for soil erosion. Now we try to discussing what are the effects of soil erosion. ಪ್ರತಿ ದಿವಸನೂ ಸಹ ನಾವು ಮಣ್ಣಿನ ಸವಕಳಿಯನ್ನು ಮಾಡ್ತಾನೆ ಹೋದ್ರೆ ಏನು ಪರಿಣಾಮ ಉಂಟಾಗುತ್ತೆ? What are the effects of soil erosion? Every day, ಪ್ರತಿ ದಿವಸ ನಾವು ಮಣ್ಣಿನ ಸವಕಳಿಯನ್ನು ಮಾಡ್ತಾ ಹೋದ್ರೆ ಏನಾಗುತ್ತೆ? ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಏನಾಗುತ್ತೆ ಅಂತ ನೋಡಿದಾಗ ಮೊದಲನೇದಾಗಿ ನೋಡಿದಾಗ ಲಾಸ್ ಆಫ್ ಸಾಯಿಲ್ ಫರ್ಟಿಲಿಟಿ. ಮಣ್ಣಿನ ಮೇಲ್ಪದ ಹೋದಂಗೆ ಏನಾಗುತ್ತೆ? ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. Loss of fertility and fall agricultural productivity. Productivity of agricultural fell down. ಯಾವಾಗಲ್ಲಿ ಫರ್ಟಿಲಿಟಿ ಇಲ್ಲ ಸಾಯಿಲ್ ಅಲ್ಲಿ ಇದ್ದಾಗ, when the fertility of the soil is lost by the erosion, immediately the productivity of agriculture fall down, ಕೆಳಗಡೆ ಬೀಳುತ್ತೆ, ಕಡಿಮೆ ಆಗುತ್ತೆ. ಮೊದಲನೇ ಫಲವತ್ತತೆ ಕಡಿಮೆ ಆಗುತ್ತೆ, ಪ್ಲಸ್ ಕೃಷಿಯ ಉತ್ಪಾದನೆ ಕಡಿಮೆ ಆಗುತ್ತೆ. 20 ಕ್ವಿಂಟಲ್ ಬೆಳೆಯ ಜಾಗದಲ್ಲಿ 10 ಕ್ವಿಂಟಲ್ ಬೆಳೀತಾರೆ, ಅಥವಾ 10 ಕ್ವಿಂಟಲ್ ಅನ್ನ ಎವ್ರಿ ಇಯರ್ ಬೆಳೀತಾ ಇದ್ರೆ ಅಂದ್ರೆ ಮುಂದಿನ ವರ್ಷ 9 ಕ್ವಿಂಟಲ್ ಆಗುತ್ತೆ, ಅದ್ರ ಮುಂದಿನ ವರ್ಷ 8 ಕ್ವಿಂಟಲ್ ಆಗುತ್ತೆ, ಅದ್ರ ಮುಂದಿನ ವರ್ಷ 5 ಕ್ವಿಂಟಲ್ ಆಗುತ್ತೆ, ಅದ್ರ ಮುಂದಿನ ವರ್ಷ 3 ಕ್ವಿಂಟಲ್ ಆಗುತ್ತೆ. ಬಿಕಾಸ್ ಆಫ್ ಸಾಯಿಲ್ ಎರೋಷನ್. Point number 1, effects ಬಂದಾಗ loss of fertility, loss of soil fertility and fall
agriculture. ಅಥವಾ ಇನ್ನು ನೀವೇ ಬರೆಯೋದು ಡಿಕ್ರೀಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟಿವಿಟಿ ಅಂತ ಬರೀಬಹುದು ಫಾಲ್ ಬದಲಿಗೆ. ಅದನ್ನೇ ಬರೆಯೋದು ಬೇಡ ಅಂತಂದ್ರೆ ಡಿಕ್ರೀಸ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟಿವಿಟಿ. ಇನ್ನು ಎರಡನೇದ ದಿಸ್ ಸಾಯಿಲ್ ಎರೋಸಿಂಗ್ ಲೀಡ್ಸ್ ಟು ಕರ್ಕೊಂಡು ಹೋಗುತ್ತೆ ಯಾವುದಂದ್ರೆ ಸಿಲ್ಟಿಂಗ್ ಅಂಡ್ ಫ್ಲಡ್ಸ್. Not only floods, changing the course of rivers and reduction the capacity of the reservoir. ನೋಡಿ ಮತ್ತೊಂದು ಏನಾಗುತ್ತೆ, ಎರಡನೇ ದುಷ್ಪರಿಣಾಮ ಏನಾಗುತ್ತೆ ಅಂದ್ರೆ, ಸೊ ಏನಾಗುತ್ತೆ ಮೊದಲನೇದಾಗಿ ಸಾಯಿಲ್ ಎರೋಷನ್. ಎರಡನೇ ಪಾಯಿಂಟ್ ಸಾಯಿಲ್ ಎರೋಷನ್ ಏನ್ ಮಾಡುತ್ತೆ, ಸಿಲ್ಟಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಲ್ಟಿಂಗ್? ಇಲ್ಲಿ ನದಿ ಮತ್ತು ಕೆರೆಗಳ ತಳಭಾಗದಲ್ಲಿ ಏನಾಗುತ್ತೆ, ಹೂಳು ಕೂತ್ಕೊಂಡಿರುತ್ತೆ. ಕನ್ನಡದಲ್ಲಿ ಹೂಡು ಅಂತ ಕರೀತಾರೆ, ಕಸ ಕೂತ್ಕೊಳ್ಳುತ್ತೆ ಎವ್ರಿ ಡೇ. ನಿಮ್ಮ ತಂದೆ ಹೇಳ್ತಾ ಇರ್ತಾರೆ, ನಿಮ್ಮ ತಾತ ಹೇಳ್ತಾರೆ, ನಮ್ಮ ಕಾಲದಲ್ಲಿ ನಮ್ಮ ಊರಲ್ಲಿ ಕೆರೆ 25 ಅಡಿ ಆಳ ಇತ್ತು. ಅವ್ರ ಕಾಲದಲ್ಲಿ 25 ಅಡಿ ನೀರು ಸ್ಟೋರ್ ಆಗ್ತಾ ಇತ್ತು ಈ ಕೆರೆಯಲ್ಲಿ. ನಿಮ್ಮ ಅಪ್ಪ ಹೇಳ್ತಾರೆ, ನಮ್ಮ ಕಾಲದಲ್ಲಿ 10 ಅಡಿ ನೀರು ಸ್ಟೋರ್ ಆಗ್ತಾ ಇತ್ತು. ನೀವೀಗ ಇಡೀ ಕೆರೆ ತುಂಬಾ ಓಡಾಡಬಹುದು. ತುಂಬಿದ ಕೆರೆ ಅಂದ್ರೂ ಸಹ ನಾವೇನ್ ಮಾಡಬಹುದು, ಕೆರೆ ತುಂಬಾ ಓಡಾಡಬಹುದು, ನೀವು ಮುಳುಗದೇ ಇಲ್ಲ ಅಲ್ವಾ? ಬಿಕಾಸ್ ದ ಹೋಲ್ ಟ್ಯಾಂಕ್ ಈಸ್ ಕವರ್ಡ್ ಬೈ ಸಿಲ್ಟಿಂಗ್. ಎಲ್ಲಿ ನೋಡಿದ್ರು ಸಹ ಏನಾಗಿದೆ, ಸಿಲ್ಟ್ ತುಂಬಿಕೊಂಡಿದೆ, ಅಂದ್ರೆ ಹೂಳು ತುಂಬಿಕೊಂಡಿದೆ. ಎವ್ರಿ ಇಯರ್ ಮಳೆ ಬಂದು ತಗೊಂಡು ಎಲ್ಲ ಕೊಚ್ಕೊಂಡ್ಬಾರ್ದು ಅಲ್ಲಿ ಬಿಡೋದು. ನಾನು ಹೇಳಿದೆ, ಮನೆ ಮಳೆ ಬಂದಾಗ ನೀರು ನೋಡಿ ಕೆಂಪು ಹೋಗ್ತಾರೆ. ಒಂದು 8 days ಆದ್ಮೇಲೆ ತುಂಬಾ ತಿಳಿ ಆಗುತ್ತೆ. ಎಲ್ಲಿ ಹೋಯ್ತಾ ಕೆಂಪು ನೀರು? ಸರ್ಕ್ಯುಲೇಟ್ ಆಗಿ ಎಲ್ಲ ಕೆಳಭಾಗದಲ್ಲಿ ಕುತ್ಕೊಂಡಿದೆ. ಎವ್ರಿ ಇಯರ್ ಆದಾಗ ಏನಾಗುತ್ತೆ, ಅದು ಸಿಲ್ಟಿಂಗ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಸಾಯಿಲ್ ಎರೋಷನ್ ಲೀಡ್ಸ್ ಟು ಸಿಲ್ಟಿಂಗ್. ನಾಟ್ ಓನ್ಲಿ ಸಿಲ್ಟಿಂಗ್, ಕೆಳಗಡೆ ನೋ ಸ್ಪೇಸ್, ಜಾಗನೇ ಇಲ್ಲ ನೀರು ಇಟ್ಕೊಳ್ಳಿಕ್ಕೆ ಅಂದಾಗ. ನೋ ಸ್ಪೇಸ್ ಬಿಕಾಸ್ ಇಟ್ ಇಸ್ ಕವರ್ಡ್ ಬೈ ಸಿಲ್ಟಿಂಗ್. No, there is no space for standing water ಅಂತ ಏನಾಗುತ್ತೆ, ನೀರು ಹೊರಗಡೆ ಹರ್ಕೊಂಡು ಹೋಗುತ್ತೆ. ಆ ಕೆರೆಯನ್ನ ದಾಟಿಕೊಂಡು ಹೊರಗಡೆ ಏನಾಗುತ್ತೆ, ಹರ್ಕೊಂಡು ಹೋಗಿ ಫ್ಲಡ್ಸ್ ಉಂಟಾಗುತ್ತೆ, ಪ್ರವಾಹಗಳು ಉಂಟಾಗುತ್ತೆ. ಮೊದಲನೇದಾಗಿ ಸಿಲ್ಟಿಂಗ್, ದೆನ್ ಫ್ಲಡ್ಸ್, ಪ್ರವಾಹಗಳು ಉಂಟಾಗುತ್ತೆ ಸಾಯಿಲ್ ಎರೋಷನ್ ಇಂದಾಗಿ. ಮೂರನೇದಾಗಿ ರಿವರ್ ಚೇಂಜಿಂಗ್ ದ ಕೋರ್ಸ್. ನೋಡಿ, ನದಿಗಳು ಈಗ ಒಂದು 10 ವರ್ಷದ ಕೆಳಗಡೆ ಯಾವುದೋ ಒಂದು ಕಡೆ ಹರ್ಕೊಂಡು ಹೋಗ್ತಾ ಇರುತ್ತೆ, ಈಗ ಇನ್ಯಾವುದೋ ಒಂದು ಕಡೆ ಹರ್ಕೊಂಡು ಹೋಗ್ತಾರೆ. ಅಂದ್ರೆ ತನ್ನ ಹರಿತಕ್ಕಂಥ ದಾರಿಯನ್ನು ಬದಲಾಯಿಸ್ತವೆ ನದಿಗಳು. ರಿವರ್ಸ್ ಚೇಂಜಿಂಗ್ ದ. ಇನ್ನು ಕೊನೆಯದಾಗಿ ದ ಕೆಪಾಸಿಟಿ ಆಫ್ ದ ವಾಟರ್, ದ ರಿಸರ್ವರ್ಸ್ ಲಾಸ್ ದ ಕೆಪಾಸಿಟಿ ಆಫ್ ದ ವಾಟರ್. ಹಿಂದೆ ಡ್ಯಾಮ್ಗಳಲ್ಲಿ ನೀರು ನಿಂತ್ಕೊಂಡು ಒಂದ್ಸಾರಿ ತುಂಬಿದ್ರೆ 4-5 ಬೆಳೆಗಳು ಒಂದು 2-3 ವರ್ಷ ನೀರು ಸಿಗ್ತಾ ಇತ್ತು. ಈಗ ಡ್ಯಾಮ್ ತುಂಬಿದೆ ಅಂದ್ರೆ ಮುಂದಿನ ವರ್ಷಕ್ಕೆ ಕ್ಲೋಸ್. ಜನವರಿ ಮತ್ತೆ ಯಾವ್ದು ಬೇಸಿಗೆ ಕಾಲ ಬರುತ್ತೆ, ಮತ್ತೆ ಖಾಲಿ ಆಗುತ್ತೆ. ಬಿಕಾಸ್ ಅಲ್ಲಿ ಕೆಳಗಡೆ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇಲ್ಲ. ರಿಸರ್ವರ್ಸ್ ಗಳಲ್ಲಿ ಕೆಳಗಡೆ ಎಲ್ಲ ಸಿಲ್ಟ್ ಇದೆ. ಡೇ ಟು ಡೇ ಮಳೆಗಾಲದಲ್ಲಿ ಬೇಜಾನ್ ಹರಿದು ಬಂದ ನೀರು ಎಲ್ಲದನ್ನು ಓದ್ಕೊಂಡ್ಬಂದು ಅಲ್ಲೇ ಬಿಡುತ್ತೆ. ಕೆಳಗಡೆ ಏನಾಗುತ್ತೆ, ಸಿಲ್ಟಿಂಗ್ ಆಗೋದ್ರಿಂದ ಏನಾಗುತ್ತೆ, ದ ಕೆಪಾಸಿಟಿ, ವಾಟರ್ ರಿಸರ್ವ್ ಕೆಪಾಸಿಟಿ ಈಸ್ ರೆಡ್ಯೂಸ್ಡ್ ಇನ್ ದ ರಿಸರ್ವರ್ಸ್. ಇದು ಎರಡನೇ ಕಡೆ. ಸಿಲ್ಟಿಂಗ್, ಫ್ಲಡ್ಸ್, ರಿವರ್ ಚೇಂಜಿಂಗ್ ದ ಕೋರ್ಸ್ ಅಂಡ್ ವಾಟರ್ ರಿಸರ್ವರ್ಸ್ ಲಾಸ್ಟ್ ದ ಕೆಪಾಸಿಟಿ ಆಫ್ ಟು ಸ್ಟೋರ್ ದ ವಾಟರ್. ನೀರನ್ನು ಸಂಗ್ರಹ ಮಾಡತಕ್ಕಂಥ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೆನ್ ಮೂರನೇದಾಗಿ ನಾವು ನೋಡ್ತಾ ಹೋದಾಗ ಮುಖ್ಯವಾಗಿ ಗ್ರೌಂಡ್ ವಾಟರ್ ಲಾಗರ್. ಮಣ್ಣಿನ ಸವಕಳಿಯಿಂದಾಗಿ ಏನಾಗುತ್ತೆ, ಗ್ರೌಂಡ್ ವಾಟರ್ ಲೆವೆಲ್ ಈಸ್ ಲೋಯರ್ಡ್. ಭೂಮಿಯ ಒಳಭಾಗದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡೂರಿನಲ್ಲಿ ಇವತ್ತು 1000 feet ಬೋರ್ ತೆಗೆದ್ರೆ 1/2 inch ನೀರು ಸಿಗ್ತಾ ಇದೆ. 1000 ಅಡಿ ನಾವು ಬೋರ್ವೆಲ್ ಕೊಡ್ಸಿದ್ರೆ ಒಂದು 1/2 ಅಡಿನೋ 1 ಅಡಿನೋ ನೀರು ಸಿಗುತ್ತೆ. ಬಿಕಾಸ್ ಗ್ರೌಂಡ್
ವಾಟರ್ ಏನಾಗ್ತದೆ, ಕೆಳಗೆ ಹೋಗ್ತಾ ಇದೆ. ಗ್ರೌಂಡ್ ವಾಟರ್ ಲೆವೆಲ್ ಈಸ್ ಲೋಯರ್. ನಾಟ್ ಓನ್ಲಿ ಲೋಯರ್, ಮತ್ತೆ ಏನಾಗುತ್ತೆ ಮುಖ್ಯವಾಗಿ ಡಿಕ್ರೀಸ್ ಇನ್ ದ ಸಾಯಿಲ್ ಮಾಯಿಶ್ಚರ್. ಮಣ್ಣಿನ ತೇವಾಂಶ. ನಾವು 1000 ಅಡಿ ಬೋರ್ ಹೊಡಿಸಿದ್ದೇವೆ ಅಂತ ಸಹ ಮಣ್ಣು ಬರ್ತಾ ಇರುತ್ತೆ ಹೊರತು ಎಲ್ಲೂ ಕೆಸರು ಅಥವಾ ಹ್ಯೂಮಿಡಿಟಿ ಸಿಗಲ್ಲ. ಕಡೂರಿನಲ್ಲಿ ಮೋರ್ ದ್ಯಾನ್ 1000 ಫೀಟ್ ಹೊಡಿಸಿದ್ರೆ ಎಲ್ಲೋ ಒಂದು ಕಡೆಗೆ ಸೊ ಹ್ಯೂಮಿಡಿಟಿ ಸಿಗುತ್ತೆ, ಅಂದ್ರೆ ತೇವಾಂಶ ಪೂರಿತವಾಗಿರ್ತಕ್ಕಂಥ ಮಣ್ಣು ಸಿಗುತ್ತೆ. ನೋಡಿ, ಗ್ರೌಂಡ್ ವಾಟರ್ ಲೆವೆಲ್ ಲೋ ಆಗುತ್ತೆ ಅಂಡ್ ದೇರ್ ಈಸ್ ನೋ ಹ್ಯೂಮಿಡಿಟಿ ಅಥವಾ ದ ಡಿಕ್ರೀಸ್ ಆಫ್ ಮಾಯಿಶ್ಚರ್ ಹ್ಯೂಮಿಡಿಟಿ. ಏನಾಗುತ್ತೆ ಮುಖ್ಯವಾಗಿ ತೇವಾಂಶ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೆನ್ ಮತ್ತೊಂದು ನೋಡ್ತಾ ಹೋದಾಗ ವೆಜಿಟೇಷನ್ ಕವರ್ಸ್ ಡ್ರೈಸ್. ಎಲ್ಲ ಅರಣ್ಯ ಸಂಪತ್ತು ಒಣಗಿ ಹೋಗ್ತಾ ಇದೆ, ಡ್ರೈ ಆಗ್ತಾ ಇದೆ. ಇಲ್ಲೇ ನೋಡಿ ಭಾರತದಲ್ಲಿ ಅದು ಬೇಸಿಗೆಯಲ್ಲಿ ಕಾಡ್ಗಿಚ್ಚು ಬಿದ್ದಿದೆ, ಬೆಂಕಿ ಬಿದ್ದಿದೆ, ಅರಣ್ಯ ಸರ್ವನಾಶವಾಗ್ತಾ ಇದೆ. ಯಾಕಂದ್ರೆ ಅದು ಎಲ್ಲ ಒಣಗೋಗಿರುತ್ತೆ. ಅರಣ್ಯ ಪ್ರದೇಶ ಏನಾಗಿರುತ್ತೆ, ಡ್ರೈ ಆಗಿರುತ್ತೆ, ಎಲ್ಲೂ ವಾಟರ್ ರಿಸೋರ್ಸ್ ಇಲ್ಲ. ಯಾಕೆ ಇವತ್ತು ಅರಣ್ಯದಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ನಾಡಿಗೆ ಬರ್ತಾ ಇದೆ? ಚಿರತೆ ಬಂತು, ಆನೆ ಬಂತು, ಅದು ಬಂತು, ಇದು ಬಂತು. ಬಿಕಾಸ್ ಅವು ಕುಡಿಲಿಕ್ಕೆ ನೀರಿಲ್ಲ ಅರಣ್ಯ ಪ್ರದೇಶದಲ್ಲಿ. ನಾವು ನೀರಿಲ್ಲದೆ ಇರ್ತೀವ, ಹುಡ್ಕೊಂಡು ಹೋಗ್ತೀವಿ ಎಲ್ಲಿದೆ ನೀರು ಅಂತೇಳಿ. ಹಾಗೇನೆ ಪ್ರಾಣಿಗಳು ಸಹ ಇವತ್ತು ಎಲ್ಲಿ ನೀರಿದೆ, ಊರ ಮುಂಭಾಗದಲ್ಲಿ ದನಗಳು ಕುಡಿಲಿಕ್ಕೆ ಒಂದು ಇದು ಮಾಡಿರ್ತಾರೆ, ತೊಟ್ಟಿಯನ್ನು ಮಾಡಿರ್ತಾರೆ, ಅಲ್ಲಿ ನೀರು ಬಿಟ್ಟಿರ್ತಾರೆ. ಮನೆಗಳಿಗೆ ಯಾವ ಪ್ರಾಣಿಗಳು ಹೋಗಲ್ಲ. ಹಾಗಾಗಿ ಎಲ್ಲ ವೈಲ್ಡ್ ಲೈಫ್ ಇವತ್ತು ಯಾಕೆ ನಾಡಿಗೆ ಬರ್ತಾ ಇದೆ? ಬಿಕಾಸ್ ಆಫ್ ಡ್ರಿಂಕಿಂಗ್ ವಾಟರ್, ಫುಡ್, ಯಾವ ಆಹಾರ ಸಿಗ್ತಾರೆ ಕಾಡಿನಲ್ಲಿ. ಹಾಗಾಗಿ ಅವು ಏನ್ ಮಾಡ್ತಾ ಇದೆ, ನಾಡಿಗೆ ಬರ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ, ಮತ್ತೊಂದು ಮುಖ್ಯವಾಗಿ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋದಾಗಿಲ್ಲ, ಮುಖ್ಯವಾಗಿ ವೆಜಿಟೇಷನ್ ಸಸ್ಯವರ್ಗ. ಮುಂದಿನ ಚಾಪ್ಟರ್ ನೋಡ್ತೀವಿ ಎಷ್ಟು ರೀತಿಯ ಸಸ್ಯವರ್ಗ ಭಾರತ ದೇಶದಲ್ಲಿದೆ. ಡ್ರೈಸ್ ಅಥವಾ ವೆಜಿಟೇಷನ್ ಡ್ರೈಸ್ ಅಪ್ ಅಂಡ್ ಡ್ರಾಟ್ ಇನ್ಕ್ರೀಸ್. ಎಲ್ಲಿ ನೋಡಿದ್ರು ಸಹ ಬರಗಾಲ, ಡ್ರಾಟ್. ಎಲ್ಲಿ ನೋಡಿದ್ರು ಸಹ ಬರಗಾಲ ಕಾಣಿಸುತ್ತೆ. ಎಲ್ಲೂ ನೀರಿಲ್ಲ, ಆಹಾರ ಪದಾರ್ಥಗಳಿಲ್ಲ, ಮಳೆ ಇಲ್ಲ. ಸಾಯಿಲ್ ಎರೋಷನ್ ಇಂದಾಗಿ ಏನಾಗುತ್ತೆ? ಪಾಯಿಂಟ್ ನಂಬರ್ 418, all vegetations became dries and ಆಗ ಎಲ್ಲ ಕಡೆ ಡ್ರಾಟ್ ಪರಿಸ್ಥಿತಿ ಉಂಟಾಗುತ್ತೆ. Then another one is economy as a whole suffer great setback. ಇಡೀ ದೇಶಾದ್ಯಂತ, ಇಡೀ ಪ್ರಪಂಚಾದ್ಯಂತ ಆರ್ಥಿಕ ಪ್ರಗತಿ ಸೆಟ್ ಬ್ಯಾಕ್, ಹಿನ್ನಡೆ ಉಂಟಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್. ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಗ್ಯಾರಂಟಿ ಇರುತ್ತೆ, ಒಂದು ರೀಸನ್ಸ್ ಗಾದ್ರೂ ಇರುತ್ತೆ, ಎಫೆಕ್ಟ್ಸ್ ಗಾದ್ರೂ ಇರುತ್ತೆ, ಅಥವಾ ಸಾಲ್ವೇಷನ್ ಪ್ರಾಬ್ಲಮ್ ಗಾದ್ರೂ ಇರುತ್ತೆ. ಇನ್ನು ಮೂರಲ್ಲಿ ಒಂದು ಮಾರ್ಕ್ಸ್, ಒಂದು ಕ್ವಶನ್ ಫಾರ್ 2 or 3 ಮಾರ್ಕ್ಸ್ ಇರುತ್ತೆ. ಮೂರಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಯಿಲ್ ಎರೋಷನ್? ಅದು 1 ಮಾರ್ಕ್ಸ್ ಕೇಳಿದ್ರೆ ಕೇಳಬಹುದು, ಬಿಟ್ಟರೆ ಬಿಡಬಹುದು. ಬಟ್ ವಾಟ್ ಆರ್ ದ ಕಾಸಸ್ ಫಾರ್ ದ ಸಾಯಿಲ್ ಎರೋಷನ್? ಮೊದಲನೇ ಪ್ರಶ್ನೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್? ಮೂರನೇ ಪ್ರಶ್ನೆ. ಅಂಡ್ ವಾಟ್ ಆರ್ ದ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಷನ್? ನಮ್ಮ ಮಣ್ಣಿನ ಸವಕಳಿಯನ್ನು ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು? ಮೂರರಲ್ಲಿ ಒಂದು ಪ್ರಶ್ನೆ ನಿಮಗೆ ಇರುತ್ತೆ ಅಲ್ವಾ? ಸೊ ಹಾಗಾದ್ರೆ ಕನ್ಸರ್ವೇಷನ್ ಆಫ್ ಸಾಯಿಲ್ ಹೇಗೆ ನಾವು ಮಾಡಿ ನಾವು ನಮ್ಮ ಮಣ್ಣನ್ನ ಸವಕಳಿಯನ್ನು ತಡೆಗಟ್ಟಬಹುದು? ಇಸ್ ಇಟ್ ಪಾಸಿಬಲ್? ಯಾವುದೂ ಸಹ ಸಾಧನೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಸಾಧನೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇಸ್ ಇಟ್ ಪಾಸಿಬಲ್? ಎಂತಾದ್ರೂ ಮಾಡಿ ತಡೀಬೇಕು. ಒಂದು ರೀಸನ್ ಇದೆ ಅಂದ್ರೆ ಅದಕ್ಕೆ ಪರಿಹಾರ, ಸೊಲ್ಯೂಷನ್ ಇರುತ್ತೆ. ಒಂದು ರೀಸನ್ ಇದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ನೀವೇನ್ ಮಾಡ್ತೀರಾ? ಬರೀ ರೀಸನ್ ಮಾತ್ರ ಬದ್ಧರಾಗ್ತೀರಾ, ಸೊಲ್ಯೂಷನ್ ಅನ್ನು ಹುಡುಕಲ್ಲ, ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಾ. ಎವ್ರಿ ಪ್ರಾಬ್ಲಮ್ ಆಸ್ ಸೊಲ್ಯೂಷನ್. ಪ್ರತಿ ಸಮಸ್ಯೆಗಳು ಜೀವ ಹೋಗ್ತಕ್ಕಂಥ ಕಾರಣ ಇದೆ ಅಂತ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ. ಬಟ್ ಆ ಕಾಲದಲ್ಲಿ ನಾವು ಯಾರು ಸಹ ಮುಖ್ಯವಾಗಿ ನಮ್ಮ ಮನೋಸ್ಥೈರ್ಯವನ್ನು ಕಳ್ಕೋಬಾರ್ದು. ಟ್ರೈ ಟು ಫೈಂಡ್ ಔಟ್ ಸೊಲ್ಯೂಷನ್.
ಇದೆಯಾ? Yes, some of the method is available for conservation of soil. Yes, ಮೊದಲನೇದಾಗಿ ನಾವು ನೋಡ್ತಾ ಹೋದಾಗ what is the meaning of soil conservation? ನಿಮಗೆ ಕೇಳಬೇಕು, ತಲೆ ಕೆಡಿಸ್ಕೊಂಡು ಮತ್ತೊಂದು ಪ್ರಶ್ನೆ ತಗೋಬಹುದು. ಏನನ್ನ ಮಣ್ಣಿನ ಸಂರಕ್ಷಣೆ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಸಾಯಿಲ್ ಕನ್ಸರ್ವೇಷನ್? ಹಾಗಾದ್ರೆ ನಾವು ಡೆಫಿನೇಷನ್ ಏನ್ ಮಾಡಬಹುದು? ಪ್ರೊಟೆಕ್ಷನ್ ಆಫ್ ಸಾಯಿಲ್. ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಎರೋಸಿನ್. ಮೊದಲು ನಮ್ಮ ಮಣ್ಣನ್ನ ಸವಕಳಿಯಿಂದ ರಕ್ಷಣೆ ಮಾಡಬೇಕು. ಪ್ರೊಟೆಕ್ಷನ್ ಆಫ್ ಸಾಯಿಲ್ ಫ್ರಮ್ ಎರೋಸಿನ್ and preservation of fertility of the soil is called soil conservation. ಯಾವುದನ್ನ ನಾವು ಮಣ್ಣಿನ ಸಂರಕ್ಷಣೆ ಅಂತ ಕರೀತೀವಿ? ಈಗ ಪ್ರಶ್ನೆ ಬಂದಾಗ you write down protection of soil from erosion. ನಮ್ಮ ಮಣ್ಣನ್ನ ಸವಕಳಿಯಿಂದ ರಕ್ಷಣೆ ಮಾಡಿ and try to improve the fertility. ಆ ಮಣ್ಣಿನ ಫಲವತ್ತತೆಯನ್ನ ಇಂಪ್ರೂವ್ ಮಾಡಿಕೊಳ್ಳತಕ್ಕಂತ ಒಂದು ವ್ಯವಸ್ಥೆಯನ್ನ we call as conservation of soil. Remember, protection of the soil from erosion and preservation or improvement the fertility of the soil is called soil erosion, soil conservation. So what are the methods? Are they to conservation our soil? ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಏನು ಮೆಥಡ್ಸ್ ಗಳನ್ನ ಯೂಸ್ ಮಾಡಬೇಕಪ್ಪ? ಪಾಯಿಂಟ್ ನಂಬರ್ 1, ಅಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಗೆ ಆಪೋಸಿಟ್ ಬಳಿ ಅಫಾರೆಸ್ಟೇಷನ್, ಅರಣ್ಯವನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು. ಎಲ್ಲಿ ನೋಡಿದ್ರು ಸಹ ಗಿಡಗಳನ್ನು ಹಾಕಬೇಕು. ನಿಮ್ಮ ಮನೆಯ ಸುತ್ತಮುತ್ತ ಹೊಲಗಳಲ್ಲಿ ಸಾಕಷ್ಟು ಮರಗಳನ್ನು ನೆಡಬೇಕು, ಗಿಡಗಳನ್ನು ನೆಡಬೇಕು. ಅಫಾರೆಸ್ಟೇಷನ್, ಅರಣ್ಯವನ್ನು ನಾವು ಬೆಳೆಸಬೇಕು. ಆಗ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಾಯಿಲ್ ಎರೋಷನ್. ಅರಣ್ಯವನ್ನು ಬೆಳೆಸತಕ್ಕಂಥದ್ದು ಅಫಾರೆಸ್ಟೇಷನ್. ಅಂಡ್ ಅನದರ್ ಒನ್ ಈಸ್ ಅಫಾರೆಸ್ಟೇಷನ್ ಅಂಡ್ ರೀಫಾರೆಸ್ಟೇಷನ್. ಮತ್ತೆ ಇಲ್ಲಿ ಅರಣ್ಯ ಪ್ರದೇಶವೇ ಇಲ್ಲ ಅಂದಾಗ ನಾವು ಸಾಕಷ್ಟು ಗಿಡಗಳನ್ನು ನೆಡಬೇಕು. ಗಿಡಗಳನ್ನು ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಿದ್ರೆ ರೀಫಾರೆಸ್ಟೇಷನ್ ಆಗುತ್ತೆ. ಪುನಃ ಅರಣ್ಯವನ್ನು ಬೆಳೆಸಿದಂಗಾಗುತ್ತೆ. ಅರಣ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ಮತ್ತೆ ಅರಣ್ಯವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದಾಗ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಾಯಿಲ್ ಎರೋಷನ್. ಅಫಾರೆಸ್ಟೇಷನ್ ಅಂಡ್ ರೀಫಾರೆಸ್ಟೇಷನ್. ನೋಡಿ, ಇಲ್ಲಿ ಕಾಸ್ಗೆ ಅಪೋನೆಂಟ್ ವರ್ಡ್ಸ್ ಬರ್ತವೆ. ಅಫಾರೆಸ್ಟೇಷನ್ ಅಂಡ್ ರೀಫಾರೆಸ್ಟೇಷನ್. Then second one is controlled overgrazing. ನಾವೇನ್ ಮಾಡಬೇಕು? ಈ ಕ್ಯಾಟಲ್ಸ್ ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮೇಯಿಸ್ತಕ್ಕಂಥದ್ದನ್ನ ಲಿಮಿಟೆಡ್ ಏರಿಯಾಸ್ ಗಳಲ್ಲಿ, ಕೆಲವು ಏರಿಯಾಗಳನ್ನು ಅರಣ್ಯಗಳನ್ನು ಬಿಟ್ಟಿರ್ತಾರೆ. ಗೋಮಾಳ 8 ಎಕರೆ 15 ಎಕರೆ 20 ಎಕರೆ ಬಿಟ್ಟಿರ್ತಾರೆ. ಆ ಜಾಗ ಬರೀ ಎಲ್ಲೋಗಿ ದನಗಳನ್ನು ಕೂಡಾಕಿ ಮತ್ತು ಸಾಯಂಕಾಲ ತಗೊಂಡ್ಬರ್ತಾರೆ. ಅದೇ ಪ್ರದೇಶದಲ್ಲಿ ಯಾವ ಬೆಳೆಗಳನ್ನು ಬೆಳೆಯಲ್ಲ. ಸೊ ಹಾಗೆ controlled overgrazing, that is also one of the solution for the prevention of soil erosion. Then third one is contour farming. Contour farming. ನೋಡಿ, ಈ ಜಾಗ ಇಳಿಜಾರಾಗಿ ಏನಾಗುತ್ತೆ ಇದೆ ಅಂದ್ರೆ ನಾವು ಬೇಸಾಯವನ್ನ ಕಾಂಟೋರ್ ಫ್ಲೋವಿಂಗ್ ಅನ್ನು ಮಾಡಬೇಕು. ನೋಡಿ, ಎಲ್ಲರೂ ನಾವೇನ್ ಮಾಡ್ತೀವಿ, ಇದೇ ಭಾಗದಲ್ಲಿ ಬೇಸಾಯವನ್ನು ಮಾಡ್ತೀವಿ. ಈ ರೀತಿಯಲ್ಲಿ ನಾವು ಬೇಸಾಯ ಮಾಡಿದಾಗ ಟಾಪ್ ಲೇಯರ್ ಏನಾಗುತ್ತೆ, ಲೂಸ್ ಆಗುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಇದು ವಾಶ್ ಔಟ್ ಆಗುತ್ತೆ ಕೆಳಗಡೆ. ಅದಕ್ಕೆ ಬದಲಿಗೆ ನಾವೇನ್ ಮಾಡ್ಬೇಕು, ಕಾಂಟೋರ್ ಫ್ಲೋವಿಂಗ್, ಇಳಿಜಾರಿಗೆ ಅಡ್ಡಲಾಗಿ ನಾವೇನ್ ಮಾಡ್ಬೇಕು, ಬೇಸಾಯವನ್ನು ಮಾಡಬೇಕು. ಟು ಮೇಕ್ cultivation across the slope of the land is called contour flowing. ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ
ಬೇಸಾಯವನ್ನು ಮಾಡಬೇಕು. ಭೂಮಿ ಈಗ ನಿಮ್ದು ಹಿಂಗೆ ಇಳಿಜಾರಾಗಿದೆ ಭೂಮಿ ಅಂದ್ರೆ ನಾವು ಬೇಸಾಯ ಹಿಂಗ್ ಮೇಲಿಂದ ಕೆಳಗೆ ಮಾಡ್ಕೊಂಡು ಹೋಗ್ಬಾರ್ದು. ಅಡ್ಡಲಾಗಿ ಭೂಮಿ ಉಳುಮೆ ಮಾಡ್ತಾ ಹೋದಾಗ ಸೊ ಏನಾಗುತ್ತೆ, ಮಣ್ಣಿನ ಸವಕಳಿ ಸೊ ಇಲ್ಲಿ ಬಂದು ಇಲ್ಲಿ ಇಟ್ಕೊಳುತ್ತೆ, ಇಲ್ಲಿ ಬಂದು ಇಲ್ಲಿ ಇಟ್ಕೊಳುತ್ತೆ, ಇಲ್ಲಿ ಬಂದು ಇಲ್ಲಿ ಇಟ್ಕೊಳುತ್ತೆ. ಹಾಗಾಗಿ ಮುಖ್ಯವಾಗಿ ಕಾಂಟೂರ್ ಫ್ಲೋವಿಂಗ್ ಅನ್ನು ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಟೂರ್ ಫ್ಲೋವಿಂಗ್? ಟು ಮೇಕ್ ಕಲ್ಟಿವೇಶನ್ ಅಕ್ರಾಸ್ ದ ಲ್ಯಾಂಡ್. ಭೂಮಿಗೆ ಅಡ್ಡಲಾಗಿ ಬೇಸಾಯ ಮಾಡ್ತಕ್ಕಂಥದ್ರಿಂದ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಾಯಿಲ್ ಎರೋಷನ್. Then another one is ಇಲ್ಲಿ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್. ನೋಡಿ ಎಲ್ಲೆಲ್ಲಿ ಭೂಮಿಗೆ ಇಲ್ಲಿಂದ ನಿಮ್ದು 1 ಎಕರೆ ಇಲ್ಲಿ ಒಂದು 10 ಎಕರೆ ಜಮೀನ್ ಇದೆ ಅಂದ್ರೆ ಸೊ ನಾವೇನ್ ಮಾಡ್ಬೇಕು, ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಬಂಡ್ಸ್. ಇಲ್ಲೊಂದು 2 ಎಕರೆ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು, ಸಣ್ಣ ಡ್ಯಾಮ್ ಅನ್ನ ಬಂದು ನೀರಲ್ಲಿ ಸ್ಟೋರ್ ಆಗ್ಬೇಕು. ದೆನ್ ಮತ್ತೊಂದು ಚೆಕ್ ಡ್ಯಾಮ್ಸ್ ಅನ್ನ ಕಟ್ಕೊಳ್ಬೇಕು. ಹಳ್ಳಿಗಳಲ್ಲಿ ಇದಾವೆ ಚೆಕ್ ಡ್ಯಾಮ್ಸ್, ಅಲ್ಲಿ ನೀರು ಸ್ಟೋರ್ ಆಗುತ್ತೆ, ಅದು ಅಲ್ಲೇನೆ ಏನಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ. ಹಾಗಾಗಿ ಮಣ್ಣಿನ ಸವಕಳಿ ಎಲ್ಲೂ ಹೋಗಲ್ಲ, ಅದೇ ಪ್ಲೇಸ್ ಇರ್ತಕ್ಕಂಥ ವ್ಯವಸ್ಥೆ. ಯಾವುದು? ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. Then another one is contour bunding. Contour bunding ಅಂದ್ರೆ ಹೇಳಿದ್ನಲ್ಲ, ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡ್ಬೇಕು. ಅಲ್ಲಿ ಏನ್ ಮಾಡ್ಬೇಕು, ಬದುಗಳನ್ನ ಬಂಡ್ಸ್ ಅಂದ್ರೆ ಬದುಗಳು. ನಮ್ ಜಮೀನ್ ಇಷ್ಟಿದೆ, ಬದು ಅಂತಾರಲ್ಲಪ್ಪ, ನಮ್ ಜಮೀನ್ ಇಷ್ಟಿರೋದು ಕ್ಲೋಸ್ ಮಾಡ್ಕೊಳ್ತೀವಿ ನಾವು, ಒಂದು ಬದು ಹಾಕೊಳ್ತೀವಿ, ಬಾರ್ಡರ್ ಅದನ್ನ ಹಾಕೊಳ್ತೀವಲ್ಲ ನಾವು, ಬಾರ್ಡರ್ಸ್ ಅಂತ ಕರಿತೀವಿ. ಬಾರ್ಡರ್, ದಿಸ್ ಈಸ್ ಅವರ್ ಬಾರ್ಡರ್. ನಾವು ಅಲ್ಲಿ ಕಾಂಪೌಂಡ್ ಹಾಕಿರೋದು ಅದು ನಮ್ಮ ಬಾರ್ಡರ್. ಆ ಕಡೆ ಕಾಂಪೌಂಡ್ ಈ ಕಡೆ ಕಾಂಪೌಂಡ್ ಮಧ್ಯೆ ಇರ್ತಕ್ಕಂಥದ್ದು ವೇದಾವತಿ ಗರ್ಲ್ಸ್ ಸ್ಕೂಲ್ ಜಾಗ ಅಲ್ವಾ. ಆ ಕಡೆ ನಾವು ಹೋಗಿಲ್ಲ, ಅವ್ರು ಈ ಕಡೆನೂ ಬರಂಗಿಲ್ಲ. ಸೊ ಆ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ಅಥವಾ ಯಾವುದು ಬಂಡ್ಸ್. ಇನ್ನ ಆರನೇದಾಗಿ ಕುಲ್ಲಿ ಕಂಟ್ರೋಲ್ ಅಂಡ್ ಬೆಂಚ್ ಟೆರೇಸಿಂಗ್. ಬೆಂಚ್ ಟೆರೇಸಿಂಗ್ ಮೀನ್ಸ್ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಕ್ಕಂಥದ್ರೆ ಆದಷ್ಟು ಇಲ್ಲೂ ಸಹ ಇಲ್ಲಿ ಮುಖ್ಯವಾಗಿ ಬೆಂಚಸ್ ಗಳನ್ನ ಅಥವಾ ಟೆರೇಸ್ ಗಳನ್ನ ಅಥವಾ ಬದಿಗಳನ್ನ ಹಾಕೊಳ್ತಕ್ಕಂಥ ಒಂದು ವ್ಯವಸಾಯ ಮಾಡೋದ್ರ ಮುಖಾಂತರ ಬದಿಗಳನ್ನ ಹಾಕೊಳ್ತಕ್ಕಂಥ ನಮ್ಮ ಜಮೀನಿನ ಸುತ್ತಲೂ ಸಹ ಇಲ್ಲಿ ಮುಖ್ಯವಾಗಿ ಟೆರೇಸ್ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಈಗ ಏನಂತಾರಪ್ಪ, ಈ ಟಂಚ್ ಹೊಡಿತಕ್ಕಂಥದ್ದು ಅಂತ ನೋಡಿ, ಅಂದ್ರೆ ಅದೇನು ಬಿಡಿ. ಸೊ ಇಲ್ಲಿ ಮುಖ್ಯವಾಗಿ ಫುಲ್ಲಿ ಕಂಟ್ರೋಲ್ ಅಂಡ್ terracing is also one of the important measures taken by human beings to control our soil conservation. ಹಾಗಾದ್ರೆ ಮುಖ್ಯವಾಗಿ there is an urgent, very urgent ಆಗಿರ್ತಕ್ಕಂಥ, there is an urgent ಯಾವುದಿಲ್ಲ ಮುಖ್ಯವಾಗಿ to conserve our soil erosion. ನಮ್ಮ ದೇಶದಲ್ಲಿ ಆಗ್ತಕ್ಕಂತಹ ಈ ಮಣ್ಣಿನ ಸವಕಳಿಯನ್ನ ಬಹಳ ಅರ್ಜೆಂಟ್ ಆಗಿ, ವೆರಿ ಅರ್ಜೆಂಟ್, ತುರ್ತಾಗಿ, ಏನಾಗಿ ವೆರಿ ಅರ್ಜೆಂಟ್, ತುರ್ತಾಗಿ ಮುಖ್ಯವಾಗಿ ಥ್ರೂ 5-year plans, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರವಾಗಿ ನಾವು ಈ ಆಸ್ಪೆಕ್ಟ್ಸ್ ನಾವು ಫುಲ್ಫಿಲ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಾಯಿಲ್ ಎರೋಷನ್. ಸೊ ದಟ್ ಈಸ್ ದ ಥರ್ಡ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್. ಯಾವುದು? ಫೋರ್ತ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್, ಸಾಯಿಲ್ಸ್ ಆಫ್ ಅವರ್ ಕಂಟ್ರಿ. ದೆನ್ ವಿ ಗೋ ಟು ಅನದರ್ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತೊಂದು ಚಾಪ್ಟರ್ ಬರುತ್ತೆ ನಿಮಗೆ. ಲಿಸನ್, ಇಂಡಿಯಾ, ಇನ್ ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್. ನಮ್ಮ ಭಾರತದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ, ಫಾರೆಸ್ಟ್ ರಿಸೋರ್ಸಸ್ ಆಫ್ ಅವರ್ ಕಂಟ್ರಿ. ಎಂತೆಂತ ಅರಣ್ಯ ಪ್ರದೇಶ ನಮ್ಮ ಭಾರತದಲ್ಲಿದೆ ನೋಡಿ. ಕ್ಲೈಮೇಟ್ ನೋಡಿದ್ವಿ, ಸಾಯಿಲ್ಸ್ ನೋಡಿದ್ವಿ. ಈಗ ನಾವು ನೋಡ್ಬೇಕಾಗಿರೋದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ಸಂಪನ್ಮೂಲ ಯಾವುದು, ಯಾವ ರೀತಿಯ ಅರಣ್ಯ ಸಂಪನ್ಮೂಲ ಇದೆ ಅಂತ ನೋಡಿದಾಗ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಫಾರೆಸ್ಟ್? ಮೀನಿಂಗು, ದೆನ್ ಇಂಪಾರ್ಟೆನ್ಸ್. ಅರಣ್ಯ ಅಂದ್ರೆ ಏನು? ಡೆಫಿನೇಷನ್ ಕೊಡ್ತೀರಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಫಾರೆಸ್ಟ್ ಅಂಡ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್? ನೋಡಿ, ಮೊದಲನೇದಾಗಿ ವೈ ಟ್ರೈ ಟು ನೋ ಅಬೌಟ್ ದ ಮೀನಿಂಗ್ ಆಫ್ ಫಾರೆಸ್ಟ್. ಅರಣ್ಯ ಅಂದ್ರೆ ಏನು, ಪ್ಲಸ್ ಅದರಿಂದ ನಿಮಗೆ ಏನು ಅನುಕೂಲ ಇದೆ, ವಾಟ್ ಆರ್ ದ ಯೂಸಸ್.
of forest. Yes, firstly we know about the what is the meaning of forest. ಯಾವುದಕ್ಕೆ ನಾವು ಅರಣ್ಯ ಅಂತ ಕರಿತೀವಿ ಅಂದ್ರೆ ಎ ಲಾರ್ಜ್ ಏರಿಯಾ. ನಾನು ಹೇಳಿರೋದು ಹಾಗೆ ನಿಮ್ ತಲೆಯಲ್ಲಿ ಬಂದು ಜರಾಕ್ಸ್ ಕುತ್ಕೊಂಡು ಕುತ್ಕೋಬೇಕಾ? ನಿನ್ನೆ ನೋಡ್ರಿ, ನಿನ್ನೆ ಪೇಪರ್ಸ್ ನೋಡ್ತಾ ಏನೇನೋ ಬರೋದಿಲ್ಲ ನೀವು, ಎಲ್ಲ ಬಿಗ್ ಜೀರೋ ಅಲ್ವಾ? ಎಂತದ್ದು ಬರ್ತದೆ? ಸುಮ್ಮನೆ ರೀಲ್ ಬಿಟ್ಟಿದ್ರೆ ಅಷ್ಟೇ. ರೀಲು ನಾನು ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಬರ್ದಿಲ್ಲ, ಬರೀ ರೀಲು. ನಿಮ್ದೇ ಆಗಿರ್ತಕ್ಕಂಥ ಲೈನ್ ನಲ್ಲಿ ರೀಲ್ ಬಿಟ್ಟಿದ್ದೀರ. ಕೊಡ್ತೀನಿ ನಾಳೆ ಸೋಮವಾರ ನಿಮ್ ಪೇಪರ್ ನಿಮ್ ಕಡೆ ನೋಡೋಣ ಅಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ಲೈನ್ ಎ ಲಾರ್ಜ್ ಏರಿಯಾ, ತುಂಬಾ ದೊಡ್ಡದಾಗಿರ್ತಕ್ಕಂಥ ಏರಿಯಾ. ಎ ಲಾರ್ಜ್ ಏರಿಯಾ of land is covered with trees and undergrowth is called forest. ಯಾವುದನ್ನ ನೀವು ಅರಣ್ಯ ಪ್ರದೇಶ ಅಂತ ಕರೀತೀರಿ? ಸಣ್ಣ ಲ್ಯಾಂಡ್ ಅಲ್ಲ, ಎ ಲಾರ್ಜ್ ಲ್ಯಾಂಡ್, ತುಂಬಾ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶ. ಅಲ್ಲಿ ಇಟ್ ಈಸ್ ಕವರ್ಡ್ ಬೈ ಟ್ರೀಸ್ ಅಂಡ್ ಅಂಡರ್ ಗ್ರೋತ್, ಮರ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ಸಸ್ಯ ಸಂಕುಲವನ್ನು ಹೊಂದಿರತಕ್ಕಂತಹ ಏರಿಯಾವನ್ನ we call as forest. Forest is a large area covered by trees and undergrowth is called forest. Remember, what is the meaning of forest? A large area of land covered with trees and undergrowth called forest. Is called Forest. Remember, it is generally extensive. ತುಂಬಾ ವಿಶಾಲವಾಗಿದೆ ಅರಣ್ಯ ಪ್ರದೇಶ. Generally extensive and commercial value. ನೋಡಿ, ಅರಣ್ಯ ಪ್ರದೇಶಕ್ಕೆ ಬಹಳ ಬೆಲೆ ಬಾಳ್ತಕ್ಕಂಥ ಮೌಲ್ಯ ಇದೆ. ಕಮರ್ಷಿಯಲ್ ವ್ಯಾಲ್ಯೂ. ಅರಣ್ಯ ಪ್ರದೇಶಕ್ಕೆ, ಅರಣ್ಯದಲ್ಲಿ ಬೆಳೀತಕ್ಕಂಥ ಗಿಡ ಮರಗಳಿಗೆ ಬಹಳ ಕಮರ್ಷಿಯಲ್ ವ್ಯಾಲ್ಯೂ ಇದೆ, ಬಹಳ ಬೆಲೆ ಬಾಳ್ತಕ್ಕಂಥ ಕಮರ್ಷಿಯಲ್ ವ್ಯಾಲ್ಯೂ. ಸೊ ದಿಸ್ ಟೈಪ್ ಆಫ್ ಆರ್ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ in the forest area, consisting of ಒಳಗೊಂಡಿದೆ ಏನಂದ ನ್ಯಾಚುರಲ್, ತನ್ನಷ್ಟಕ್ಕೆ ತಾನೇ ಹುಟ್ಕೊಳ್ತಕ್ಕಂಥ ಮರಗಳು. ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಮರಗಳು ನಾವು ಯಾವ ಹೋಗೋದು ನೀರು ಹಾಕಿರೋದು ಅವೇ ಹುಟ್ಕೊಳ್ಳೋದು. ಇಟ್ ಕನ್ಸಿಸ್ಟಿಂಗ್ ಆಫ್ ನ್ಯಾಚುರಲ್, ನೈಸರ್ಗಿಕವಾಗಿ ಅವೇ ಹುಟ್ಕೊಂಡಿರೋದು. ಇನ್ನು ಕೆಲವು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ನಾವೇನ್ ಮಾಡ್ತೀವಿ? ಪ್ಲಾಂಟೆಡ್ ವೆಜಿಟೇಷನ್, ನಾವೇ ಹಾಕಿ ಬೆಳೆಸಿರ್ತಕ್ಕಂಥ ಗಿಡ ಮರಗಳನ್ನ ಕೆಲವನ್ನ ಕಾಣ್ತೀವಿ. ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಕೆಲವು they grows naturally. Some trees are planted, ನಾವೇ ಹೋಗಿ ಅಲ್ಲಿ ಗುಂಡಿ ತೆಗೆದು ಅದು ಹಾಕಿ ನೀರು ಹಾಕಿ ಬೆಳೆಸ್ತಾ ಇರ್ತಕ್ಕಂಥ ಮರಗಳನ್ನ ನಾವು ಕಾಣ್ತೀವಿ. So in this para we know what is the meaning of forest. Then